ಹಾಯ್ ಗಾಯ್ಸ್, ನಾನು ನಿಮ್ಮ ಶ್ರೀನಾಥ್. ವೆಲ್ಕಮ್ ಟು ವಿಚಿತ್ರ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಿಕೆಟ್ನಲ್ಲಿ ಬಳಸೋ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ವೈ ಡು ಅಂಪೈರ್ಸ್ ಯೂಸ್ ಗ್ಲಾಸ್ ಆರ್ಮ್ ಗಾರ್ಡ್? ಸಾಕಷ್ಟು ಜನರಿಗೆ ಈ ಡೌಟ್ ಇರುತ್ತೆ. ಸ್ವಲ್ಪ ಜನರು ಏನು ಅಂದ್ಕೊಂಡಿರ್ತಾರೆ ಅಂದರೆ ಅದನ್ನು ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅಂಪೈರ್ ಯೂಸ್ ಮಾಡೋ ಈ ಪರಿಕರದ ಹೆಸರು ಗ್ಲಾಸ್ ಪ್ರೊಟೆಕ್ಟಿವ್ ಶೀಲ್ಡ್. ಇದು ಯಾಕಿರುತ್ತೆ ಅಂದರೆ ಒಂದೊಂದು ಸಾರಿ ಬ್ಯಾಟ್ಸ್ಮನ್ ಹೊಡೆದ ಬಾಲ್ ಅಂಪೈರ್ಗೆ ಅಪಾಯವಾಗುತ್ತೆ. ಅಂತಹ ಸಂದರ್ಭದಲ್ಲಿ ತಮ್ಮ ತಲೆಗೆ ಬಾಲ್ ಬೀಳದ ಹಾಗೆ ಅಡ್ಡವಾಗಿ ಇಟ್ಟುಕೊಳ್ಳಲು ಕೈ ಕೆಳಗೆ ಇದನ್ನು ಹಾಕ್ಕೊಂಡು ಬರ್ತಾರೆ. ಹೆಲ್ಮೆಟ್ ಅನ್ನೋದು ಅಂಪೈರ್ಗೆ ಸ್ವಲ್ಪ ಅನ್ಕಂಫರ್ಟ್ ಆಗಿರೋದ್ರಿಂದ ಈ ಶೀಲ್ಡ್ನ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಆದರೆ ಅದು ಗ್ಲಾಸ್ ಅಲ್ವಾ, ಬಾಲ್ ಬಿದ್ದ ತಕ್ಷಣ ಒಡೆದೋಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ತುಂಬ ಜನಕ್ಕೆ ಮೂಡಬಹುದು. ಆದರೆ ಆ ಶೀಲ್ಡ್ ಕಂಪ್ಲೀಟಾಗಿ ಗ್ಲಾಸ್ ಅಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸೋ ಪಾಲಿಕಾರ್ಬನೇಟ್ ಅನ್ನುವ ಪ್ಲಾಸ್ಟಿಕ್ನಿಂದ ಅದನ್ನು ತಯಾರಿಸಿರ್ತಾರೆ. ಆದ್ದರಿಂದ ಬಾಲ್ ಬಿದ್ದಾಗ ಆ ಶೀಲ್ಡ್ ಒಡೆದೋಗೋದಿಲ್ಲ. ಇದರ ಜೊತೆಗೆ ತುಂಬ ಜನರಿಗೆ ಮತ್ತೊಂದು ಡೌಟ್ ಇರುತ್ತೆ. ಅದೇನೆಂದರೆ LBWಗೆ ಅಪೀಲ್ ಮಾಡಿದಾಗ ಅದನ್ನು ನಾಟ್ಔಟ್ ಅಂತ ಹೇಳಿದ ಅಂಪೈರ್ ತನ್ನ ಕೈಗಳನ್ನು ನೋಡಿಕೊಂಡು ಯಾವುದೋ ಒಂದು ವಸ್ತುವನ್ನು ಪ್ರೆಸ್ ಮಾಡ್ತಾನೆ. ಅದು ಏನು ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು. LBW ಅಪೀಲ್ ಆದ ನಂತರ ಅಂಪೈರ್ ಯಾಕೆ ಈ ರೀತಿ ಮಾಡ್ತಾನೆ ಅಂದರೆ DRS ಟೈಮರ್ನ ಆನ್ ಮಾಡೋದಕ್ಕೆ. DRSನ ರೂಲ್ಸ್ನ ಪ್ರಕಾರ ಒಂದು ಸಾರಿ LBW ಆದ ಮೇಲೆ ರಿವ್ಯೂ ತಗೊಳ್ಳೋದಕ್ಕೆ ಅಂತ ಇರೋ ಟೈಮ್ ಕೇವಲ 15 ಸೆಕೆಂಡ್ ಮಾತ್ರ. ಈ DRS ಟೈಮರ್ನ ಆನ್ ಮಾಡೋದಕ್ಕೆ LBW ಆದ ತಕ್ಷಣ ಅಂಪೈರ್ ತನ್ನ ಕೈಯಲ್ಲಿರುವ ಟೈಮರ್ನ ಸ್ಟಾರ್ಟ್ ಮಾಡ್ತಾನೆ. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ನನ್ನ ಒಂದು ಸಣ್ಣ ರಿಕ್ವೆಸ್ಟ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಕೊಡೋ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬೇ ನನಗೆ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಕೊಡುತ್ತೆ. ವಿಡಿಯೋನ ಕಂಟಿನ್ಯೂ ಮಾಡೋಣ. ವೈ ಡು ಪ್ಲೇಯರ್ಸ್ ರಬ್ ದ ಕ್ರಿಕೆಟ್ ಬಾಲ್? ಬೌಲಿಂಗ್ ಟೀಮ್ನವರು ಸಮಯ ಸಿಕ್ಕಿದಾಗ ಬಾಲ್ನ ರಬ್ ಮಾಡ್ತಾನೆ ಇರ್ತಾರೆ. ಕೆಲವು ಕ್ರಿಕೆಟರ್ಸ್ ಪ್ಯಾಂಟ್ ಮೇಲೆ ರಬ್ ಮಾಡಿದ್ರೆ, ಕೆಲವರು ಹ್ಯಾಂಡ್ ಕರ್ಚಿಫ್ನಿಂದ ಹಾಗೂ ಇನ್ನೂ ಕೆಲವರು ಟೀ ಶರ್ಟ್ಗಳಿಗೆ ಇರುವ ಸ್ಲೀವ್ಸ್ನಿಂದ ಬಾಲ್ನ ರಬ್ ಮಾಡ್ತಾರೆ. ಆದರೆ ಇದಕ್ಕೆ ಇರುವ ಮೇನ್ ರೀಸನ್ ಏನಂದರೆ ಬಾಲ್ ಹೆಚ್ಚು ಸ್ವಿಂಗ್ ಆಗೋದಕ್ಕೆ ಹೀಗೆ ಮಾಡ್ತಾರೆ. ನಾರ್ಮಲ್ ಆಗಿ ಒಂದು ಕ್ರಿಕೆಟ್ ಬಾಲ್ ಸ್ವಿಂಗ್ ಆಗಬೇಕಂದ್ರೆ ಅದಕ್ಕೆ ಒಂದು ಸೈಡ್ ಶೈನಿಂಗ್ ಆಗಿರಬೇಕು, ಮತ್ತೊಂದು ಕಡೆ ರಫ್ ಆಗಿ ಸರ್ಫೇಸ್ ಇರಬೇಕು. ಆವಾಗ ಮಾತ್ರ ಬಾಲ್ ಅನ್ನೋದು ಹೆಚ್ಚು ಸ್ವಿಂಗ್ ಆಗುತ್ತೆ. ಇದಕ್ಕೋಸ್ಕರ ಬಾಲ್ನ ಒಂದು ಸೈಡ್ ರಫ್ ಮಾಡೋದಕ್ಕೆ ಫೀಲ್ಡಿಂಗ್ ಟೀಮ್ ಆಟಗಾರರು ತಮ್ಮ ಬಟ್ಟೆಗಳಿಂದ ಬಾಲ್ನ ಹೆಚ್ಚು ರಬ್ ಮಾಡ್ತಾರೆ. ಮತ್ತೊಂದು ಕಡೆ ಶೈನಿಂಗ್ ಆಗಿ ಇರಬೇಕು ಅಂತ ತಮ್ಮ ಎಂಜಲನ್ನು ಹಚ್ತಾರೆ. ಆದರೆ ಪ್ರೆಸೆಂಟ್ ಕೋವಿಡ್ ಕಾರಣದಿಂದ ಬಾಲ್ಗೆ ಎಂಜಲನ್ನು ಹಚ್ಚೋದನ್ನು ನಿಷೇಧಿಸಲಾಗಿದೆ. ವೈ ಡು ಕ್ರಿಕೆಟರ್ಸ್ ಶೂಸ್ ಹ್ಯಾವ್ ಸ್ಪೈಕ್ಸ್? ಕ್ರಿಕೆಟ್ ಆಡುವ ಆಟಗಾರರು ನಾವು ನಾರ್ಮಲ್ ಆಗಿ ಹಾಕೋ ಶೂಗಳನ್ನು ಹಾಕೋದಿಲ್ಲ. ಅವರು ಹಾಕೋ ಶೂನ ಕೆಳಗೆ ಮೊಳೆ ಥರ ಸ್ಪೈಕ್ಸ್ ಇರುತ್ತೆ. ಅವು ಗ್ರಿಪ್ಗೋಸ್ಕರ ಅಂತ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ. ಕ್ರಿಕೆಟ್ ಆಡ್ತಾ ಇರೋ ಆಟಗಾರರು ಸ್ಲಿಪ್ ಆಗದೆ ಇರೋದಕ್ಕೆ ತಮ್ಮ ಶೂಗಳಿಗೆ ಸ್ಪೈಕ್ಗಳನ್ನು ಇಟ್ಕೊಂಡಿರ್ತಾರೆ. ಕೆಲವೊಮ್ಮೆ ಕೆಲ ಬ್ಯಾಟ್ಸ್ಮನ್ಗಳು ಅವರ ಶೂನಲ್ಲಿರುವ ಸ್ಪೈಕ್ಸ್ನ ತೆಗೆದು ಆಟವಾಡ್ತಾರೆ. ಯಾಕಂದರೆ ಬ್ಯಾಟಿಂಗ್ ಮಾಡ್ತಾ ಇರುವಾಗ ಫ್ರಂಟ್ ಆ್ಯಂಡ್ ಬ್ಯಾಕ್ ಫುಟ್ ಪಿಚ್ ಮೇಲೆ ಸ್ಟಕ್ ಆಗದೆ ಫ್ರೀಯಾಗಿ ಮೂವ್ ಆಗೋದಕ್ಕೋಸ್ಕರ ಬಹಳಷ್ಟು ಬ್ಯಾಟ್ಸ್ಮನ್ಗಳು ತಮ್ಮ ಶೂಗೆ ಇರುವ ಸ್ಪೈಕ್ನ ತೆಗೆದಾಕಿ ಆಟ ಆಡ್ತಾರೆ. ವೈ ಡು ಕ್ರಿಕೆಟರ್ಸ್ ಟೇಪ್ ದೇರ್ ಫಿಂಗರ್ಸ್? ಈ ಡೌಟ್ ತುಂಬ ಜನರಿಗೆ ಬಂದಿರುತ್ತೆ. ಅಸಲಿಗೆ ಕ್ರಿಕೆಟರ್ಸ್ ತಮ್ಮ ಬೆರಳುಗಳಿಗೆ ಯಾಕೆ ಟೇಪ್ನ ಸುತ್ತಕೊಳ್ತಾರೆ? ಇದಕ್ಕೆ ಕೆಲವು ರೀಸನ್ಸ್ ಇದೆ. ನಂಬರ್ 1, ಬೆರಳುಗಳಿಗೆ ಇಂಜುರಿ ಆಗಿದ್ದರೆ ಆಟಗಾರರು ತಮ್ಮ ಬೆರಳುಗಳಿಗೆ ಟೇಪ್ನ ಸುತ್ತಕೊಳ್ತಾರೆ. ನಂಬರ್ 2, ತಮ್ಮ ಬೆರಳುಗಳಿಗೆ ಇಂಜುರಿ ಆಗದೇ ಇರೋದಕ್ಕೆ ಮುನ್ನೆಚ್ಚರಿಕೆಯಾಗಿ ಆಟಗಾರರು ತಮ್ಮ ಬೆರಳುಗಳಿಗೆ ಟೇಪ್ನ ಸುತ್ತಿಕೊಳ್ತಾರೆ. ನಂಬರ್ 3, ಕೆಲವೊಮ್ಮೆ ಆಟಗಾರರು ತಮ್ಮ ಕೈಗಳಿಂದ ಬಾಲ್ ಸ್ಲಿಪ್ ಆಗದೇ ಇರೋದಕ್ಕೆ ಈ ರೀತಿ ಟೇಪ್ನ ಸುತ್ತಕೊಳ್ತಾರೆ. ಬ್ಯಾಟ್ಸ್ಮನ್ ಹೊಡೆದ ಬಾಲ್ ತುಂಬ ವೇಗವಾಗಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಬೆರಳುಗಳಿಗೆ ತಗುಲಿದ್ರೆ ಬೆರಳುಗಳಿಗೆ ಹಾನಿ ಆಗುವ ಸಂಭವ ಇರುತ್ತೆ. ಆದರೆ ಆ ಬೆರಳುಗಳ ಸುತ್ತ ಟೇಪ್ ಇದ್ದರೆ ಆ ಬಾಲ್ ಬೆರಳುಗಳಿಗೆ ತಗುಲಿದ್ರೂ ಕೂಡ ಹಾನಿ ಆಗುವ ಅವಕಾಶ ಕಡಿಮೆ ಇರುತ್ತೆ. ಈ ಟೇಪನ್ನು ಬೌಲರ್ ಅಲ್ಲದೆ ಯಾರು ಬೇಕಾದರೂ ಈ ಟೇಪ್ನ ಸುತ್ತಕೊಳ್ಬಹುದು. ವಿಕೆಟ್ ಕೀಪರ್ ಜೊತೆಗೆ ಬ್ಯಾಟ್ಸ್ಮನ್ ಕೂಡ ತಮ್ಮ ಬೆರಳುಗಳ ಮೇಲೆ ಈ ಟೇಪ್ನ ಯೂಸ್ ಮಾಡ್ತಾರೆ. ಆದರೆ ICC ರೂಲ್ಸ್ನ ಪ್ರಕಾರ ಒಬ್ಬ ಬೌಲರ್ ಬೌಲಿಂಗ್ ಮಾಡುವ ಮುಂಚೆ ತನ್ನ ಬೆರಳುಗಳಿಗೆ ಇರುವ ಟೇಪ್ನ ತೆಗೆದಾಕಿ ಬೌಲಿಂಗ್ ಮಾಡಬೇಕು. ಬೆರಳುಗಳಿಗೆ ಟೇಪ್ನ ಸುತ್ತಿ ಬೌಲಿಂಗ್ ಮಾಡಬಾರ್ದು. ಬೆರಳುಗಳ ಮೇಲೆ ಯಾವುದೇ ರೀತಿಯ ಟೇಪ್ ಇದ್ದು ಬೌಲಿಂಗ್ ಮಾಡಿದ್ರೆ ಅದು ICC ರೂಲ್ಸ್ಗೆ ವಿರುದ್ಧವಾಗಿರುತ್ತೆ. ಆದ್ದರಿಂದ ನಾವು ಬೌಲರ್ಸ್ಗಳು ಬೆರಳುಗಳಿಗೆ ಟೇಪ್ ಸುತ್ತಕೊಂಡಿರೋದನ್ನು ಕಡಿಮೆ ನೋಡ್ತೀವಿ. ವೈ ಡು ಕ್ರಿಕೆಟರ್ಸ್ ಯೂಸ್ ವೈಟ್ ಕ್ರೀಮ್ ಆನ್ ದೇರ್ ಸ್ಕಿನ್?
ನಾವು ಕ್ರಿಕೆಟನ್ನು ನೋಡ್ತಾ ಇರುವಾಗ ಆಟಗಾರರ ಮುಖದ ಮೇಲೆ ವೈಟ್ ಕ್ರೀಮ್ ಇರೋದನ್ನು ನಾವು ನೋಡಿರ್ತೀವಿ. ಮುಖ್ಯವಾಗಿ ಕಣ್ಣಿನ ಕೆಳಗೆ ತುಟಿಯ ಮೇಲೆ ವೈಟ್ ಕ್ರೀಮ್ ಇರೋದನ್ನು ಹೆಚ್ಚಾಗಿ ನೋಡಿರ್ತೀವಿ. ಹಾಗೆ ಕೆಲ ಆಟಗಾರರು ತಮ್ಮ ಹಣೆಯ ಮೇಲೆ ಹಾಗೂ ಕುತ್ತಿಗೆಯ ಕೊನೆಯಲ್ಲಿ ಕೈಗಳ ಮೇಲೆ ಕೂಡ ವೈಟ್ ಕ್ರೀಮನ್ನು ಹಚ್ಕೊಂಡಿರ್ತಾರೆ. ಆದರೆ ಯಾಕೆ ಹೀಗೆ ಆಟಗಾರರು ಮಾಡ್ತಾರೆ ಅಂತ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಡೌಟ್ ಬಂದಿರುತ್ತೆ. ಇದಕ್ಕೆ ರೀಸನ್ ಏನಂದರೆ, ಒನ್ ಡೇ ಮತ್ತು ಟೆಸ್ಟ್ ಕ್ರಿಕೆಟ್ ಆಡಿದಾಗ ಆಟಗಾರರು ಬಿಸಿಲಿನಲ್ಲಿ ಆಟ ಆಡ್ತಾರೆ. ಗಂಟೆಗಳ ಕಾಲ ಫೀಲ್ಡಿಂಗ್ ಮತ್ತು ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಇದರಿಂದ ಸೂರ್ಯನಲ್ಲಿರುವ UVA ಮತ್ತು UVB ಅಲ್ಟ್ರಾ ರೇಡಿಯೇಷನ್ ಆಟಗಾರರ ಚರ್ಮಕ್ಕೆ ಹಾನಿಯಾಗಬಹುದು. ಅದರಲ್ಲೂ ಮುಖ್ಯವಾಗಿ ಯಾರ ಚರ್ಮ ಸೂಕ್ಷ್ಮವಾಗಿರುತ್ತೋ ಅವರಿಗೆ ಈ UVA ರೇಸ್ ಅನ್ನೋದು ಬಹಳ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಕ್ರಿಕೆಟರ್ಸ್ ತಮ್ಮ ಚರ್ಮದ ಮೇಲೆ ಇರುವ ಟಾಪ್ ಲೇಯರ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ವೈಟ್ ಕ್ರೀಮ್ನ ಯೂಸ್ ಮಾಡ್ತಾರೆ. ಅಸಲಿಗೆ ಆ ವೈಟ್ ಕ್ರೀಮ್ನಲ್ಲಿ ಏನಿರುತ್ತೆ ಅಂದರೆ, ಆ ವೈಟ್ ಕ್ರೀಮ್ನಲ್ಲಿರುವ ಮೇನ್ ಇಂಗ್ರೀಡಿಯೆಂಟ್ ಜಿಂಕ್ ಆಕ್ಸೈಡ್. ಇದರಿಂದ ಆ ವೈಟ್ ಕ್ರೀಮ್ ಅನ್ನೋದು ಬ್ಯಾಟ್ಸ್ಮನ್ನ ಸನ್ಲೈಟ್ನಿಂದ ಕಾಪಾಡೋದಲ್ಲದೆ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಶೀಲ್ಡ್ ರೀತಿ ಕೆಲಸ ಮಾಡುತ್ತೆ. ನಾರ್ಮಲ್ ಸನ್ಸ್ಕ್ರೀನ್ ಲೋಷನ್ ಅಲ್ಲದೆ ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಈ ವೈಟ್ ಕ್ರೀಮ್ ಅನ್ನೋದು ನಾರ್ಮಲ್ ಸನ್ಸ್ಕ್ರೀನ್ ಲೋಷನ್ ಥರ ಇರೋದಿಲ್ಲ. ಈ ವೈಟ್ ಕ್ರೀಮ್ನಿಂದ ಆಟಗಾರರ ಚರ್ಮಕ್ಕೆ ಹೆಚ್ಚು ಪ್ರೊಟೆಕ್ಷನ್ ಸಿಗುತ್ತೆ. ಇನ್ನು ಪ್ಲೇಯರ್ಸ್ ತಮ್ಮ ಸ್ಕಿನ್ಗೆ ಹಚ್ಚಿಕೊಳ್ಳುವ ಈ ವೈಟ್ ಕ್ರೀಮನ್ನು ಯಾವುದೇ ಕಾರಣಕ್ಕೂ ಬಾಲ್ಗೆ ಬೀಳದಂತೆ ನೋಡಿಕೊಳ್ಬೇಕು. ಯಾಕಂದರೆ ಈ ವೈಟ್ ಕ್ರೀಮ್ ಬಹಳ ಸ್ಮೂತ್ ಆಗಿರುತ್ತೆ. ಈ ವೈಟ್ ಕ್ರೀಮ್ ಬಾಲ್ಗೆ ತಗುಲಿದ್ರೆ ಸರ್ಫೇಸ್ ಮೇಲೆ ಶೈನಿಂಗ್ ಹೆಚ್ಚಾಗುತ್ತೆ. ಇದರಿಂದ ಬಾಲ್ ಹೆಚ್ಚಾಗಿ ಸ್ವಿಂಗ್ ಆಗೋದ್ರಿಂದ ಬೌಲಿಂಗ್ ಟೀಮ್ಗೆ ಅಡ್ವಾಂಟೇಜ್ ಆಗುತ್ತೆ. ಹೀಗೆ ಒಬ್ಬ ಪ್ಲೇಯರ್ ಮಾಡೋದನ್ನು ಬಾಲ್ ಟ್ಯಾಂಪರಿಂಗ್ ಅಂತ ಪರಿಗಣಿಸಿ ICC ಒಂದು ಸ್ಟ್ರಿಕ್ಟ್ ರೂಲ್ಸ್ನ ಮಾಡಿದೆ. ಈ ವೈಟ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಬರೋದಿಲ್ಲ. ಈ ವೈಟ್ ಜಿಂಕ್ ಆಕ್ಸೈಡ್ ಕ್ರೀಮ್ ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ. ಇದು ಚರ್ಮದ ಮೇಲೆ ಇರುವ ತನಕ ಮಾತ್ರ ಆ ಸ್ಪಾಟ್ ಎಲ್ಲ ವೈಟ್ ಆಗಿ ಕಾಣಿಸುತ್ತೆ. ಸೊ ಗೈಸ್, ನೋಡಿದ್ರಲ್ವಾ ಕ್ರಿಕೆಟ್ನಲ್ಲಿ ಬಳಸೋ ವಸ್ತುಗಳ ಬಗ್ಗೆ ಇರುವ ಒಂದು ಚಿಕ್ಕ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಾನು ಮಾಡಿರೋ ವಿಡಿಯೋ ಮತ್ತು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.